ಪ್ರಭು ಕ್ರಿಸ್ತರಲ್ಲಿ ದೇವ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ನಮ್ಮ ಬೈಬಲಿನ ಮೊದಲನೆಯ ಪುಸ್ತಕವಾಗಿದೆ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ. ಆ ವಾಕ್ಯವು ಈ ರೀತಿ ಹೇಳುತ್ತದೆ: ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದಂಥ ಮಾತಾಗಿದೆ. ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನಿಗೆ ಕೊಟ್ಟ ಮಹಾ ವಾಗ್ದಾನವನ್ನು ನೋಡುತ್ತೇವೆ. ದೇವರು ಅಬ್ರಹಾಮನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಆಶೀರ್ವದಿಸುವನು, ಅವನ ಹೆಸರನ್ನು ಮಹತ್ವವಾಗಿ ಆಗಿಸುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. ಈ ಆಶೀರ್ವಾದವು ಅಬ್ರಹಾಮನಿಗೆ ಮಾತ್ರ ಸೀಮಿತವಾಗಿ ಇದ್ದರೆ ಅವನ ಮೂಲಕ ಇತರರಿಗೂ ಹರಿಯಬೇಕೆಂಬುದೇ ದೇವರ ಉದ್ದೇಶ. ನೀನು ಆಶೀರ್ವಾದವಾಗಿರುವಿ ಎಂಬ ಮಾತು ಅದನ್ನು ಸ್ಪಷ್ಟಪಡಿಸುತ್ತದೆ. ಪ್ರಿಯ ದೇವ ಮಕ್ಕಳೇ, ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಬಂದಾಗ ಅದು ನಮ್ಮಲ್ಲೇ ನಿಲ್ಲಬಾರದು. ದೇವರ ಮೇಲೆ ವಿಶ್ವಾಸ ಇಟ್ಟು ನಡೆಯುವವರು, ಆತನ ಮೇಲೆ ನಂಬಿಕೆ ಇಟ್ಟವರು ಎಲ್ಲರ ಮೇಲೆಯೂ ಆ ಆಶೀರ್ವಾದ ಹರಡಬೇಕೆಂಬುದೇ ದೇವರ ಮಾತಾಗಿದೆ. ಇದಾಗಿದೆ ನಾವು ಈ ದಿನ ತಿಳಿದುಕೊಳ್ಳುವಂಥ ವಚನ ಭಾಗ. ದೇವರು ಎಲ್ಲರನ್ನೂ ಆಶೀರ್ವದಿಸಿ ಕಾಪಾಡಲಿ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಾವು ನಿಮಗಾಗಿಯೂ ನಿಮ್ಮ ಕುಟುಂಬಕ್ಕಾಗಿಯೂ ನಿಮ್ಮ ಉದ್ದೇಶಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮ್ಮ ಈ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಅಥವಾ ಕರೆ ಮಾಡಿ ಸಹ ಹೇಳಬಹುದು. ಅನೇಕರಿಗೆ ಈ ವಚನವನ್ನು ಶೇರ್ ಮಾಡುವ ಮುಖಾಂತರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.